ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿರುವವರಿಗೆ ನಮ್ಮ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ನೀವು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕೆಂದು ತಿಳಿಯೋಣ. ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾರು ಅಪ್ಲಿಕೇಶನ್ ಹಾಕ್ತಾರೆ ನೋಡಿ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ವೋಟರ್ ID ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂತಹ ನಂಬರ್ ಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಇದು ಇಲ್ಲ ಅಂದರೂ ನಡೆಯುತ್ತೆ. ಭಾವಚಿತ್ರ ಬೇಕಾಗುತ್ತೆ, ಮೀನ್ಸ್ ಒಂದು ಫೋಟೋ ಬೇಕಾಗುತ್ತೆ. ಅರ್ಜಿದಾರರ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಬೇಕಾಗುತ್ತೆ. ಈ ಒಂದು ರೇಷನ್ ಕಾರ್ಡ್ ಸರ್ಕಾರವು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡುತ್ತಿದೆ. ಯಾರು ಬಡವರಿದ್ದಾರೆ ಅವರಿಗೆ ಈ ರೇಷನ್ ಕಾರ್ಡ್ ನೀಡ್ತಾ ಇದ್ದಾರೆ. ಈ ರೇಷನ್ ಕಾರ್ಡನ್ನು ಹೊಂದುವುದರಿಂದ ಹಲವು ಸೌಲಭ್ಯಗಳು ಉಚಿತವಾಗಿ ನಾವು ಸರ್ಕಾರದಿಂದ ಪಡೆಯಬಹುದು. ರೇಷನ್ ಪಡಿತೀವಿ, ಅಕ್ಕಿ, ಗೋಧಿ, ಮನೆಗೆ ಏನೇನು ರೇಷನ್ ಬೇಕೋ ಅದನ್ನು ಸರ್ಕಾರ ನಮಗೆ ಸೌಲಭ್ಯಗಳನ್ನು ನೀಡ್ತಾ ಇದೆ. ಈ ರೇಷನ್ ಕಾರ್ಡನ್ನು ಮೊದಲು ಯಾವ ಅರ್ಹತೆಗಳಿರಬೇಕೆಂದು ತಿಳಿಯೋಣ. ಅಂದರೆ ಈ ರೇಷನ್ ಕಾರ್ಡ್ ಹೊಂದಲು ಯಾವ ಅರ್ಹತೆ ಬೇಕೆಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಯಾರೆಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೋ ಅವರು ಕರ್ನಾಟಕದ ಕಾಯಂ ನಿವಾಸಿ ಅಂದರೆ ಇಲ್ಲೇ ಪರ್ಮನೆಂಟ್ ಇರೋರು ಆಗಿರಬೇಕು. ಯಾರು ರೇಷನ್ ಕಾರ್ಡನ್ನು ಹೊಂದುವುದಿಲ್ಲ ಅಂಥವರು ಅರ್ಜಿ ಸಲ್ಲಿಸಬಹುದು. ಅಂದರೆ ಯಾರು ರೇಷನ್ ಕಾರ್ಡು ಹೊಂದಿಲ್ಲ ನೋಡಿ ಅವರು ಹೊಸದಾಗಿ ಅರ್ಜಿ ಹಾಕುವವರು ಈ ರೇಷನ್ ಕಾರ್ಡ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಹೊಸದಾಗಿ ಮದುವೆ ಆದವರು ಅರ್ಜಿ ಸಲ್ಲಿಸ್ಬೋದು. ಈಗ ನ್ಯೂಲಿ ಯಾರು ಮ್ಯಾರಿಡ್ ಆಗಿರ್ತಾರೆ ನೋಡಿ ಅವ್ರದ್ದು ಯಾವುದೋ ರೇಷನ್ ಕಾರ್ಡ್ ಇರಲ್ಲ, ಅವ್ರದ್ದು ಬೇರೆ ಒಂದು ಕುಟುಂಬ ಅಂತ ಆಗುತ್ತೆ. ಅಂಥವರು ಸಹ ಆನ್ಲೈನಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಆನ್ಲೈನ್ ಅಪ್ಲಿಕೇಶನ್ ಆಗ್ಬೋದು. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ರೇಷನ್ ಕಾರ್ಡನ್ನು APL ಅಥವಾ BPL ಎಂಬುದು ನಿರ್ಧಾರವಾಗಲಿದೆ. ಯಾವುದು ಈಗ ಕುಟುಂಬ ಅಂತ ಇರುತ್ತೆ, ನಿಮ್ಮ ಇನ್ಕಮ್ ಏನಿರುತ್ತೆ, ಇಯರ್ಲಿ ಇನ್ಕಮ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮದು APL ಕಾರ್ಡ ಅಥವಾ BPL ಕಾರ್ಡ ಅಂತ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ. ಪಡಿತರ ಚೀಟಿ ಕುಟುಂಬಗಳಿಗೆ ಅನಿವಾರ್ಯವಾದ ದಾಖಲೆ. ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಪಡೆಯಲು ಇದು ಮುಖ್ಯವಾಗಿದೆ. ಎಲ್ಲ ಕುಟುಂಬಕ್ಕೂ ಅಂದರೆ ಬಡ ಜನಗಳೇನಿದಾರಲ್ಲ ಅವರಿಗೆ ಈ ರೇಷನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ಕರ್ನಾಟಕದ ಆಹಾರ ಇಲಾಖೆ ಅಹಿತಕರ BPL ಕಾರ್ಡ್ಗಳನ್ನು ರದ್ದುಗೊಳಿಸಿದೆ. APL ಕಾರ್ಡ್ಗಳನ್ನು ನೀಡಲು ನಿರ್ಧರಿಸಿದೆ. ಈಗ ರೇಷನ್ ಕಾರ್ಡಿಂದ ಯಾರೆಲ್ಲ ಉಪಯೋಗಗಳನ್ನು ಪಡಿತಿದ್ದಾರೆ ಹಾಗೂ ಯಾರೆಲ್ಲ ದುರುಪಯೋಗಗಳನ್ನು ಪಡಿತಿದ್ದಾರೆ ಅಂತ ಸರ್ಕಾರಕ್ಕೆ ಗೊತ್ತಾದ ಮೇಲೆ ಅವರು ಯಾರಿಗೆ ಯಾವ ಕಾರ್ಡ್ಗಳನ್ನು ನೀಡಬೇಕೆಂದು ಡಿಸೈಡ್ ಮಾಡಿದ್ದಾರೆ. ಇದರ ಜೊತೆಗೆ ಪಡಿತರ ಚೀಟಿ ಹೊಂದಿರುವವರು ತಮ್ಮ ಮಾಹಿತಿಗಳನ್ನು ಸರಿಪಡಿಸಲು ಹೊಸ ಅವಕಾಶವನ್ನು ನೀಡಿದೆ. ಇನ್ನು ನಿಮ್ಮ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಎಲ್ಲ ಇರುತ್ತಲ್ಲ, ಅದನ್ನು ಸಹ ಸರಿಪಡಿಸಲು ಒಂದು ಹೊಸ ಮಾಹಿತಿಯನ್ನು ನೀಡಿದ್ದಾರೆ. ಯಾವ ಮಾಹಿತಿಗಳನ್ನು ಸರಿಪಡಿಸಬಹುದೆಂದರೆ ಹೆಸರು ತಿದ್ದುಪಡಿ ಮಾಡ್ಬೋದು. ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡ್ಬೋದು. ಕೈತನಿಯ ಸದಸ್ಯರನ್ನು ಸೇರಿಸುವುದು ಅಂದರೆ ಹೊಸ ಸದಸ್ಯರು ಯಾರಿರ್ತಾರೆ ನಿಮ್ಮ ಕುಟುಂಬಕ್ಕೆ, ಕುಟುಂಬದಲ್ಲಿ ಹೊಸ ಸದಸ್ಯರು ಯಾರಿದ್ದಾರೋ ಅವರನ್ನು ರೇಷನ್ ಕಾರ್ಡಲ್ಲಿ ಸೇರಿಸಬಹುದು. ವಿಳಾಸವನ್ನು ಸರಿಪಡಿಸಬಹುದು. ನಿಮ್ಮೇನು ಅಡ್ರೆಸ್ ಇದೆ ನೋಡಿ ರೇಷನ್ ಕಾರ್ಡಲ್ಲಿ ಅದನ್ನು ನೀವು ತಿದ್ದುಪಡಿ ಮಾಡ್ಬೋದು. ಹೆಸರುಗಳನ್ನು ತೆಗೆದುಹಾಕಲು ಈ ಎಲ್ಲ ಮಾಹಿತಿಗಳನ್ನು ನೀವು ಸರಿಪಡಿಸಬಹುದು. ನಿಮ್ಮ ತಿದ್ದುಪಡಿ ಮತ್ತು ನವೀಕರಣವನ್ನು ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ಮಾಡಬಹುದು. ಏನು ಗೌರ್ಮೆಂಟ್ ವೆಬ್ಸೈಟ್ ಇದೆ ಅದರಲ್ಲಿ ಮಾರ್ನಿಂಗ್ 10ಇಂದ ಈವ್ನಿಂಗ್ 5ವರೆಗೂ ನಿಮ್ಮ ತಿದ್ದುಪಡಿ ಆಗಿರ್ಬೋದು ಅಥವಾ ನೀವೇನಾದರೂ ರೇಷನ್ ಕಾರ್ಡ್ಗೆ ಆನ್ಲೈನ್ ಅಪ್ಲೈ ಮಾಡ್ತಿರ್ಬೋದು. ಅದು ಆ ಟೈಮಿಂಗ್ಸಲ್ಲೇ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೊಸ ಪಡಿತರ ಚೀಟಿಗಳು ಅಥವಾ ಹೆಸರು ಸೇರಿಸಲು ಬೆಂಗಳೂರು 1 ಅಥವಾ ಗ್ರಾಮ 1 ಅಧಿಕೃತ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಯಾರ್ಯಾರು ಹೊಸದಾಗಿ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ನೀವು ಸಹ ಸೈಬರ್ ಸೆಂಟ್ರಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ತಿದ್ದುಪಡಿ ಮಾಡುವವರು ಸಹ ನಿಮ್ಮ ತಿದ್ದುಪಡಿಯನ್ನು ಸೈಬರ್ ಸೆಂಟ್ರಲ್ಲಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.